ತಮಿಳುನಾಡಿನಲ್ಲಿ ಬಿಜೆಪಿ ತನ್ನ ತಲೆ ಮೇಲೆ ತಾನೇ ಚಪ್ಪಡಿ ಕಲ್ಲು ಎಳ್ಕೊಂಡ್ಬಿಡ್ತಾ. ಈಗ ಅಣ್ಣಾಮಲೈ ಬಿಜೆಪಿಯಿಂದ ದೂರ ಆಗ್ತಾ ಇದ್ದಾರೆ ಅನ್ನೋ ಮಾಹಿತಿಗಳು ಬರ್ತಾ ಇದ್ದಾವೆ. ಅಣ್ಣಾಮಲೈ ಬಿಜೆಪಿಗೆ ಎಷ್ಟು ಇಂಪಾರ್ಟೆಂಟ್ ಆಗಿದ್ರು, ಅಣ್ಣಾಮಲೈ ಬಿಜೆಪಿಗಾಗಿ ಏನೆಲ್ಲ ತ್ಯಾಗ ಮಾಡಿದ್ರು, ಏನು ನಿರ್ಧಾರ ತಗೊಂಡಿದ್ರು, ಏನು ಪ್ರತಿಜ್ಞೆ ಮಾಡಿದ್ರು, ಅಣ್ಣಾಮಲೈ ಎಷ್ಟು ಕೆಲಸ ಮಾಡಿದ್ರು ಬಿಜೆಪಿಗಾಗಿ. ಈಗ ಬಿಜೆಪಿ AIADMK ಜೊತೆಗೆ ಮೈತ್ರಿ ಮಾಡಿಕೊಂಡ ಮೇಲೆ ಅಣ್ಣಾಮಲೈರಿಂದ ಪಡ್ಕೊಳ್ಳೋದಕ್ಕಿಂತ ಕಳ್ಕೊಂಡಿದ್ದೇ ಜಾಸ್ತಿ ಆಗ್ತಾ ಇದೆಯಾ? ಬಿಜೆಪಿಯ ವೋಟಿಂಗನ್ನು 2-3% 18%ಗೆ ಏರಿಸಿದಂಥ ನಾಯಕ ಅಣ್ಣಾಮಲೈ ತಮಿಳುನಾಡಿನಾದ್ಯಂತ ಯಾತ್ರೆ ಮಾಡಿದಾಗ ಅವರಿಗೆ ಸಿಕ್ಕಂಥ ಜನಬೆಂಬಲ ನೋಡಿ ಆದರೂ ಬಿಜೆಪಿ ಮುಂದಿನ 5 ವರ್ಷಕ್ಕೆ ಕಳೆದಿದ್ರು. ಅದಾದ ನಂತರದ 5ನೇ ವರ್ಷಕ್ಕೆ ಬಿಜೆಪಿ ತಮಿಳುನಾಡಿನಲ್ಲಿ ಅಧಿಕಾರ ಹಿಡಿಬೇಕು ಅನ್ನುವ ಒಂಚೂರು ವೆಯ್ಟಿಂಗ್ ಗೇಮ್ ಮಾಡಬಹುದಾಗಿತ್ತಾ? ಬಿಜೆಪಿ ಆತುರಕ್ಕೆ ಬಿದ್ದು ಅಣ್ಣಾಮಲೈ ಅವ್ರನ್ನ ಕಳ್ಕೊಂಡ್ಬಿಡ್ತಾ? ಈ ಚರ್ಚೆಗಳಿಗೆ ಒಂದಷ್ಟು ವಿಚಾರಗಳು ಈಗ ಸೇರ್ಕೊಳ್ತಾ ಇದ್ದಾವೆ. ಇದು ಕಾರಣ ಯಾಕೆ ಅಂತ ಹೇಳ್ತೀನಿ. ಆಂಧ್ರ ಪ್ರದೇಶದ ಜನಸೇನಾ ನಾಯಕ ಪವನ್ ಕಲ್ಯಾಣ್ ಗೆದ್ದಿರೋದು ನೋಡ್ತಾ ಇದ್ರೆ, ಹಾಗೆ ಬಿಹಾರದಲ್ಲಿ ಬಿರುಗಾಳಿ ಎಬ್ಬಿಸ್ತಾ ಇರುವಂತಹ ಜನಸುರಾಜ್ ಪಕ್ಷದ ಪ್ರಶಾಂತ್ ಕಿಶೋರ್ ಅವ್ರನ್ನ ನೋಡ್ತಾ ಇದ್ರೆ, ಹಾಗೆ ತಮಿಳುನಾಡಿನಲ್ಲಿ TVKಯನ್ನು ಕಟ್ಟಿರುವಂಥ ಇಳೆಯ ದಳಪತಿ ವಿಜಯ್ಗೆ ಸಿಗ್ತಾ ಇರುವಂಥ ಬೆಂಬಲವನ್ನು ನೋಡ್ತಾ ಇದ್ರೆ ಬಿಜೆಪಿ ಎಡವಿ ಬಿಡ್ತಾ ಅನ್ನೋ ಪ್ರಶ್ನೆ ಇಲ್ಲಿ ಕಾಡ್ತಾ ಇದೆ. ಜನಸುರಾಜ್ ಪಕ್ಷದ ಪ್ರಶಾಂತ್ ಕಿಶೋರ್ ಬಿಹಾರದಲ್ಲಿ ಎಬ್ಬಿಸಿರುವಂಥ ಬಿರುಗಾಳಿ ಇದೆಯಲ್ಲ, ಇದು ನಿಜಕ್ಕೂ ಬಿಜೆಪಿಗೂ ಅಲ್ಲಿ ಶಾಕ್ ಕೊಡ್ತಾ ಇದೆ. ಅವರ ಅಭ್ಯರ್ಥಿಗಳು ಕನಿಷ್ಠ ಒಂದು 5-10 ಕ್ಷೇತ್ರಗಳಲ್ಲಿ ಗೆಲ್ಲುವ ಸಾಧ್ಯತೆ ಇದೆ ಅಂತ ವಿಚಾರ ಮಾಡಲಾಗ್ತಾ ಇದೆ. ಹಾಗೇನಾದರೂ ಗೆದ್ದಿದ್ದೇ ಆದರೆ ಅದು ನೇರವಾಗಿ ಹೊಡೆತ ಕೊಡುವಂಥದ್ದು BJP JDUಗೆನೆ. RJD ಇದೆಯಲ್ಲ, ಅದರ ಲೆಕ್ಕಾಚಾರನೇ ಬೇರೆ. RJD ಗೆಲ್ಲುವಂಥ ಕ್ಷೇತ್ರಗಳಲ್ಲಿ ಗೆದ್ದೇ ಗೆಲ್ತಾರೆ. ಅವರು ಎಕ್ಸ್ಟ್ರಾ ಗೆಲ್ಲುವಂತಹ ಪ್ರಯತ್ನ ಮಾಡೋದೇನೂ ಇಲ್ಲ. ಅವರು 70+ ಸೀಟ್ಗಳನ್ನು ಗೆಲ್ಲೋ ಸಾಧ್ಯತೆ ಬಹುತೇಕ ಇದೆ. ಆದರೆ ಎಲ್ಲೆಲ್ಲೆಲ್ಲ ಸ್ವಲ್ಪ ಸೆನ್ಸಿಬಲ್ ವೋಟರ್ಸ್, ಸ್ವಲ್ಪ ಜೆನ್ಜಿ, ಸ್ವಲ್ಪ ಟ್ರೆಂಡಿ, ಈ ಅಡ್ವಾನ್ಸ್ಮೆಂಟನ್ನು ನೋಡ್ತಾ ಇರುವಂಥವರು, ನಗರ ಪ್ರದೇಶದಲ್ಲಿ ಹೆಚ್ಚಿನ ಮತ ಇದ್ದಾವೆ, ಹೆಚ್ಚಿನ ಕ್ಷೇತ್ರಗಳಿದ್ದಾವೆ, ಅಲ್ಲಿ ಜನಸುರಾಜ್ ಪಕ್ಷ BJP ಹೊಡೆತ ಕೊಡುತ್ತೆ ಅಂತ ಅನ್ನಿಸ್ತಾ ಇದೆ. ಅದು ಕೇವಲ ಬಿಹಾರದ್ದಲ್ಲ. ಈ ಲೆಕ್ಕಾಚಾರ ನೋಡಿದರೆ ತಮಿಳುನಾಡಿನಲ್ಲಿ BJP ಅಣ್ಣಾಮಲೈ ಅವರ ಅಲೆಯನ್ನು ನೋಡಿ ಆದರೂ ಕೂಡ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸಬಾರ್ದಾಗಿತ್ತು. ಅವರು AIADMK ಮಾತನ್ನು ಕೇಳಿ ನಯನಾರ್ ನಾಗೇಂದ್ರ ಅವರನ್ನು ಅಲ್ಲಿ ರಾಜ್ಯಾಧ್ಯಕ್ಷ ಮಾಡಿದರು. ಅದು ತಮ್ಮ ಮಾತನ್ನು ಕೇಳುವಂಥ ವ್ಯಕ್ತಿ BJPಯಲ್ಲಿ ರಾಜ್ಯಾಧ್ಯಕ್ಷ ಆಗಿರಬೇಕು ಅನ್ನೋದು AIADMK ಬಯಕೆ ಆಗಿತ್ತು. ಪಳನಿಸ್ವಾಮಿ ಅವ್ರನ್ನೇ ಫೇಸ್ ಆಗಿಟ್ಕೊಂಡು BJPಯವರು ಮುಂದಿನ ಚುನಾವಣೆಗೆ ಹೋಗ್ತಾ ಇದ್ದಾರೆ. ಆದರೆ ಯಾವ AIADMK ಜಯಲಲಿತಾ ನಂತರ ಸಂಪೂರ್ಣ ಕೊಲ್ಯಾಪ್ಸ್ ಆಗಿದೆಯೋ, ಅಲ್ಲಿ ಅವರ ವೋಟಿಂಗ್ ಪರ್ಸೆಂಟೇಜು ಪತನಕ್ಕೆ ಇಳಿದು ಬಿಟ್ಟಿದೆಯೋ, ಪಾತಾಳಕ್ಕೆ ಹೋಗ್ಬಿಟ್ಟಿದೆಯೋ, ಅದನ್ನು BJP ಎನ್ಕ್ಯಾಶ್ ಮಾಡ್ಕೋಬೋದಾಗಿತ್ತಾ? ಹಿಂದಿನ ಲೆಕ್ಕಾಚಾರ BJPಯದ್ದು ಲೋಕಸಭಾ ಚುನಾವಣೆಯನ್ನು ನೋಡಿ ನಾವು ಮೈತ್ರಿ ಮಾಡ್ಕೊಂಡಿದ್ರಿಂದ ಸ್ವಲ್ಪ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ಸರಿ, ಕರ್ನಾಟಕದಲ್ಲಿ ಕೂಡ ಇದೇ ಕ್ಯಾಲ್ಕುಲೇಷನ್ ನೋಡಿನೇ BJP ತಮಿಳುನಾಡಿನಲ್ಲಿ ಕೂಡ ಮೈತ್ರಿ ಮಾಡ್ಕೊಂಡಿದ್ದು. ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ BJP ಏನು JDS ಮೈತ್ರಿ ಮಾಡ್ಕೊಂಡ ನಂತರ ಹಳೆ ಮೈಸೂರು ಭಾಗದಲ್ಲಿ ಏನು ಸಂಪೂರ್ಣವಾಗಿ ಕಾಂಗ್ರೆಸ್ ಗೆದ್ದಿದ್ರೂ ಕೂಡ, ನಾವು ಸಿಂಪಲಾಗಿ ಒಂದು ಎಕ್ಸಾಂಪಲ್, ಮಂಡ್ಯದಲ್ಲಿ 7 ಕ್ಷೇತ್ರಗಳಲ್ಲೂ ಕೂಡ ಒಂದು KR ಪೇಟೆ JDS ಗೆದ್ದಿದ್ದು ಬಿಟ್ಟರೆ, ಸೊ ಇನ್ನುಳಿದ 6 ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆದ್ದುಕೊಂಡಿದೆ. ಕಳೆದ ಬಾರಿ ಅಷ್ಟೂ ಕ್ಷೇತ್ರಗಳು JDS ಕೈಯಲ್ಲಿತ್ತು. ಆದರೆ ಆ ಒಂದು ದೊಡ್ಡ ಹೊಡೆತದ ನಂತರ ಕೂಡ ಲೋಕಸಭೆಯಲ್ಲಿ ಹಳೆ ಮೈಸೂರು ಭಾಗವನ್ನು BJP ಮತ್ತೆ ಗೆದ್ದುಕೊಳ್ತು JDSನ ಸಹಕಾರದೊಂದಿಗೆ. ಸಹಜವಾಗಿ ಕುಮಾರಸ್ವಾಮಿ ತುಮಕೂರಿಗೆ ಓಡಾಡಿದ್ರು, ಚಿಕ್ಕಬಳ್ಳಾಪುರ ಓಡಾಡಿದ್ರು. ಈ ಎಲ್ಲ ಭಾಗದಲ್ಲಿ BJPಗೆ ಶಕ್ತಿ ತುಂಬಿದ JDS ಅನ್ನೋದು ಎಲ್ರಿಗೂ ಗೊತ್ತು. ಅದೇ ರೀತಿ ಒಂದು ಪ್ರಾದೇಶಿಕ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಂಡ್ರೆ ಹೇಗೆ ಕರ್ನಾಟಕದಲ್ಲಿ ಗೆದ್ವೋ, ಹೇಗೆ ಲೋಕಸಭೆಯಲ್ಲಿ ತಮಿಳುನಾಡಲ್ಲಿ ಇನ್ನೊಂದಷ್ಟು ಕ್ಷೇತ್ರಗಳನ್ನು ಗೆಲ್ಲಬಹುದಾಗಿತ್ತು. ಈಗ ಆಗಲೇ ಏನಾದರೂ AIADMK ಜೊತೆಗೆ ಮೈತ್ರಿ ಮಾಡ್ಕೊಂಡಿದ್ರೆ ಕೊಯಮತ್ತೂರಿನಲ್ಲಿ ಅಣ್ಣಾಮಲೈ ಗೆಲ್ಬೋದಾಗಿತ್ತೇನೋ. ಹೀಗೆಲ್ಲ ಒಂದಷ್ಟು ಯೋಚನೆಗಳು ಬಂದಾಗ BJP ವಿಚಾರ ಮಾಡಿದ್ದು, ಇಲ್ಲ AIADMK ಜೊತೆ ಮೈತ್ರಿ ಮಾಡಿಕೊಂಡು ಮುಂದಕ್ಕೆ ಹೋಗಬೇಕು ಅಂಥೇಳಿ. ಆದರೆ AIADMK ಬಗ್ಗೆ ಜನರಿಗಿರುವಂತಹ ಒಂದು ಬೇಸರ ಇದೆಯಲ್ಲ, ಅಂದರೆ ಒಂದಷ್ಟು ಭ್ರಷ್ಟಾಚಾರ, ಅಲ್ಲಿ ನಾಯಕತ್ವದ ಕೊರತೆ, ಪಳನಿಸ್ವಾಮಿ ಆ ವಿಚಾರದಲ್ಲಿ ಅವ್ರ ಬಗ್ಗೆ 100ಕ್ಕೆ 100 ಜನರಿಗೂ ಕೂಡ ಅವ್ರನ್ನ ಒಬ್ಬ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಆಗಿ ನೋಡಿದರೆ ಒಪ್ಪೋದಕ್ಕೆ ಸಾಧ್ಯನಾ?
ಇವತ್ತಿನ ಮಟ್ಟಿಗೆ ಸ್ವಲ್ಪ ಕಷ್ಟ. ಅಂದರೆ ಯುವಕರನ್ನು ಹೆಚ್ಚು ಇವತ್ತಿನ ಮತದಾರರು ಹೆಚ್ಚು ಗಮನಿಸ್ತಾ ಇದ್ದಾರೆ. ಅದು ದೇಶಾದ್ಯಂತ ಪ್ರೂವ್ ಆಗ್ತಾ ಇದೆ. ಯುವ ನಾಯಕರಿಗೆ ದೊಡ್ಡ ಬೆಂಬಲ ಸಿಗ್ತಾ ಇದೆ. ಅದು ಪಕ್ಕದ ಆಂಧ್ರ ಪ್ರದೇಶದ ಜಗನ್ಮೋಹನ್ ರೆಡ್ಡಿಯನ್ನು ಗೆಲ್ಲಿಸಿದ್ರು ಹಿಂದಿನ ಬಾರಿ. ಅದಾದ ನಂತರ ಮುಂದಿನ ಬಾರಿ ಗೆಲ್ಲಿಸಿದ್ದು ಪವನ್ ಕಲ್ಯಾಣ್ ಅವ್ರನ್ನ. 22 ಕ್ಷೇತ್ರಗಳಲ್ಲಿ ಜನಸೇನಾ ಪಾರ್ಟಿ ಸ್ಪರ್ಧೆ ಮಾಡಿದರೆ 22ರಲ್ಲೂ ಗೆಲ್ತಾರೆ. ನೀವು ಸಿಂಪಲ್ ಆಗಿ ಬಿಹಾರದ ಚುನಾವಣೆಯಲ್ಲಿ LJP ಚಿರಾಗ್ ಪಾಸ್ವಾನ್ ಅವ್ರ ಪಕ್ಷ ಯಂಗೆಸ್ಟ್ ಲೀಡ್ರು, ಅವ್ರ ತಂದೆ ರಾಮ್ ವಿಲಾಸ್ ಪಾಸ್ವಾನ್ ತೀರ್ಕೊಂಡ್ರು. ಆ LJPಯಲ್ಲಿ ಕೂಡ ಯಂಗೆಸ್ಟ್ ಸಂಸದರೇ ಜಾಸ್ತಿ ಇದ್ದಾರೆ. 5 ಕ್ಷೇತ್ರಗಳನ್ನು ಗೆದ್ದುಕೊಂಡಿದ್ದಾರೆ ಅವರು. ಅಂದರೆ ಇಡೀ ದೇಶ ಯುವಕರ ದೇಶ ಭಾರತ. 55% ಯುವಕರೇ ಇದ್ದಾರೆ. ರಾಜಕೀಯದಲ್ಲಿ ಕೂಡ ಯುವಕರನ್ನೇ ನೋಡೋದಕ್ಕೆ ಬಯಸ್ತಾ ಇದ್ದಾರೆ. ನೀವು ನೋಡಿದರೆ ಪಳನಿಸ್ವಾಮಿನ ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡ್ಕೊಂಡು ಹೋಗ್ತೀನಿ ಅಂತ ಅಂದರೆ ಅಣ್ಣಾಮಲೈ ಅವ್ರನ್ನ ಕಡೆಗಣಿಸಿದರೆ ಇದು BJPಗೆ ಹೊಡೆತ ಅಲ್ವಾ? ಅಣ್ಣಾಮಲೈ 234 ತಮಿಳುನಾಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾತ್ರೆಯನ್ನು ಮಾಡಿ ಅದೆಂಥ ಜನಬೆಂಬಲ ಗಳಿಸಿದ್ರು ಅಂದರೆ ಅದು BJPಗೆ ಲೋಕಸಭೆಯಲ್ಲಿ ದೊಡ್ಡ ಪ್ಲಸ್ ಆಯಿತು. ವೋಟಿಂಗ್ ಪರ್ಸೆಂಟೇಜ್ ಸಿಕ್ಕಾಪಟ್ಟೆ ರೈಸ್ ಆಯಿತು. ಅಣ್ಣಾಮಲೈ ಒಬ್ಬ ತಮಿಳುನಾಡಿನ ಭವಿಷ್ಯದ ಮುಖ್ಯಮಂತ್ರಿ, ಭಾರತದ ಭವಿಷ್ಯದ ಪ್ರಧಾನಿ ಅಂತ ಬಿಂಬಿತರಾಗೋದಕ್ಕೆ ಶುರುವಾದರು. ಅಲ್ಲಿನ ಜನರಿಗೆ ಒಂದು ಭರವಸೆ. ಪ್ರತಿಯೊಂದು ಮುದುಕರಿಂದ ಮಕ್ಕಳು ಎಲ್ಲರೂ ಕೂಡ ಅಣ್ಣಾಮಲೈ ಅವ್ರನ್ನ ಒಬ್ಬ ಸ್ಟಾರ್ ಥರ ನೋಡೋದಕ್ಕೆ ಶುರು ಮಾಡಿದರು. ಅಂತ ಅಣ್ಣಾಮಲೈ ಅವರ ಅಧಿಕಾರವನ್ನು ಕತ್ತರಿಸಿ ಮೊಟಕು ಮಾಡಿ ಬೇರೆಯವರಿಗೆ ಕೊಟ್ಟು AIADMKಯ ಮೈತ್ರಿಗೋಸ್ಕರ BJP ಮಾಡಿದ್ದೆಲ್ಲೋ ತಪ್ಪಾಯ್ತಾ ಅಂತ ಈಗ BJP ಯೋಚನೆ ಮಾಡ್ತಾ ಇದೆ. ಅಣ್ಣಾಮಲೈ ಪ್ರತ್ಯೇಕ ಹೋಗಬಹುದು, ಬೇರೆ ಪಕ್ಷ ಕಟ್ಟಬಹುದು. ಯಾಕಂದರೆ ಒಂದು ಜನಸುರಾಜ್ ಪಕ್ಷ ನೋಡಿದಾಗ, ಒಂದು ಜನಸೇನಾ ನೋಡಿದಾಗ, ಅಥವಾ TVK ನೋಡಿದಾಗ, ಯುವಕರಿಗೆ ಸಿಗ್ತಾ ಇರುವಂಥ ಜನ ಬೆಂಬಲ ನೋಡಿದಾಗ ಮತದಾರರು ಅದು ಮತವಾಗಿ ಕನ್ವರ್ಟ್ ಆದರೆ ಕನಿಷ್ಠ ಕೆಲವು ಕ್ಷೇತ್ರಗಳನ್ನು ಗೆಲ್ಲೋದಕ್ಕಾಗದೇ ಇದ್ರು ಕೆಲವು ಕ್ಷೇತ್ರಗಳನ್ನು ಸೋಲಿಸೋದಕ್ಕೆ ಸಾಧ್ಯ ಆದರೆ ಅದು ಪಕ್ಷಗಳನ್ನೇ ಉಲ್ಟಾ ಪಲ್ಟಾ ಮಾಡಿಬಿಡುತ್ತೆ. ಯಾರು ಗೆಲ್ಲೋಕ್ಕೆ ಸಾಧ್ಯನೋ ಅವ್ರನ್ನ ಸೋಲಿಸ್ಬಿಡುತ್ತೆ, ಯಾರು ಸೋಲೋಕ್ಕೆ ಸಾಧ್ಯ ಅವ್ರನ್ನ ಗೆಲ್ಲಿಸ್ಬಿಡುತ್ತೆ. ಸೊ ಈಗ ಅಣ್ಣಾಮಲೈ ಏನಾದರೂ ಈಗ ಮನಸ್ಸು ಮಾಡಿದರೂ ಕೂಡ ತಮಿಳುನಾಡು ರಾಜಕೀಯದಲ್ಲಿ ಹೊಸ ಪಕ್ಷವನ್ನು ಕಟ್ಟಿ ಹೊಸ ರೀತಿಯ ರಾಜಕೀಯ ಅಲೆಯನ್ನು ಎಬ್ಬಿಸ್ಬೋದು. ಯಾಕೆಂದರೆ ಪ್ರತಿ ಕ್ಷೇತ್ರದಲ್ಲಿ ಕೂಡ ಅವರು ಓಡಾಡಿದ್ದಾರೆ. ಆದರೆ BJPಯ ಚಿಹ್ನೆ ಇಟ್ಕೊಂಡು ಓಡಾಡಿದ್ದಾರೆ. ಆದರೆ ಅವರು ಮೋದಿಯನ್ನು ತುಂಬ ಗೌರವದಿಂದ ಕಾಣ್ತಾರೆ. ಮೋದಿಗೋಸ್ಕರ ರಾಜಕೀಯಕ್ಕೆ ಬಂದ ಹಾಗೆ ಕಾಣ್ತಾರೆ. ನನಗೆ ಮನೆಯಲ್ಲಿ ನಾನು ಕುರಿ ಸಾಕ್ಕೊಂಡು ಬದುಕ್ತೀನಿ ಅಂತ, ನಾನು ಮನೆಯಲ್ಲಿ ಹೈನುಗಾರಿಕೆ ಮಾಡ್ಕೊಂಡು ಬದುಕ್ತೀನಿ, ನನಗೆ ತಮಿಳುನಾಡು ಮುಖ್ಯಮಂತ್ರಿ ಕುರ್ಚಿಲಿ ಕೂತ್ಕೋಬೇಕು ಅಂತ ಆಸೆ ಏನೂ ಇಲ್ಲ. ತಮಿಳುನಾಡಲ್ಲಿ BJPಯನ್ನು ಅಧಿಕಾರಕ್ಕೆ ತಂದ 10 ವರ್ಷಗಳಲ್ಲಿ ನಾನು ಸೀದಾ ನಮ್ಮ ಮನೇಲಿ ಹೋಗಿ ನಾನು ಕೃಷಿ ಮಾಡ್ಕೊಂಡು ಇದ್ದು ಬಿಡ್ತೀನಿ. ನನಗೆ ಯಾವ ಆ ರೀತಿಯ ಒಂದು ದೊಡ್ಡ ಅಧಿಕಾರದ ಅಭಿಲಾಷೆ ಅಭಿರುಚಿ ಅದು ಯಾವುದೂ ಇಲ್ಲ, ನನಗೆ ಯಾವ ಆಸೆಗಳೂ ಇಲ್ಲ ಅಂತ ಹೇಳಿದಂಥ ಅಣ್ಣಾಮಲೈ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ ಈಗ BJPಗೆ ಅದರ ಪರಿಣಾಮಗಳು ಗೊತ್ತಾಗ್ತಾ ಇದೆಯಾ? ಒಂದು ಕಡೆಯಲ್ಲಿ AIADMK ತನ್ನ ಹಳೆಯ ಶೈಲಿಯಿಂದ ಹೊರಗಡೆ ಬರೋಕ್ಕಾಗಲ್ಲ. ಅವರು ಕೂಡ ಎಂದಿನಂತೆ ಜಯಲಲಿತಾ ಕಾಲದ ರಾಜಕಾರಣವನ್ನೇ ಮಾಡ್ಕೊಂಬರ್ಬೇಕು. ಆದರೆ ಜಯಲಲಿತಾ ಕಾಲದ ಶಕ್ತಿ ಅವ್ರಿಗೀಗಿಲ್ಲ. ಅಣ್ಣಾಮಲೈ ಕಳ್ಕೊಂಡ BJP ಈಗ ವಿಚಾರ ಮಾಡ್ತಾ ಇದೆ, ಒಬ್ಬ ಯುವ ನಾಯಕನಿಗೆ ನಾವು ಹೆಚ್ಚಿನ ಶಕ್ತಿ ತುಂಬಬೇಕಾಗಿತ್ತ ಅಂತ. ಅಣ್ಣಾಮಲೈ DMKಯನ್ನು ಎದುರು ಹಾಕ್ಕೊಂಡು ನಾನು DMK ಅಧಿಕಾರದಲ್ಲಿ ಇರೋವರೆಗೂ ಕೂಡ ನಾನು ಶೂವನ್ನು ಧರಿಸೋದಿಲ್ಲ ಅಂತ ಶೂವನ್ನು ಬಿಚ್ಚಿ ಅಲ್ಲಿಂದ ಪ್ರತಿಜ್ಞೆ ಮಾಡಿದ್ರು. 2026ರಲ್ಲಿ BJPಯನ್ನು ಅಧಿಕಾರಕ್ಕೆ ತರ್ತೀನಿ ಅಂತ. ಒಂದು ವೇಳೆ BJP ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ತಮಿಳುನಾಡಿನಲ್ಲಿ ಒಂದು 50-60 ಸ್ಥಾನ ಗಳಿಸೋದಕ್ಕೆ ಸಾಧ್ಯ ಆಗಿದ್ದರೆ ಆಗ BJP ಜೊತೆಗೆ AIADMK ಒಂದು 60-70 ಸ್ಥಾನಗಳಲ್ಲಿ ಗೆದ್ದು, ಇಲ್ಲಾಂದರೆ ಕೆಲವೊಂದು ಬೇರೆ ಬೇರೆ ಪಕ್ಷಗಳು, TVK ಅಂತ ಪಕ್ಷಗಳು, ಆ ಪಕ್ಷಗಳು ಸೇರ್ಕೊಂಡೇನಾದರೂ BJP ಜೊತೆ ಮೈತ್ರಿ ಮಾಡಿಕೊಂಡು BJP ಅಧಿಕಾರಕ್ಕೇರಬಹುದಿತ್ತಲ್ಲ. ಈಗ AIADMK ನಂಬಿಕೊಂಡು ಆ ಕಡೆ ಅವರಿಗೂ ಜನ ಬೆಂಬಲ ಸಿಗದೆ ವಿಜಯ್ ಅಂತ ಪಕ್ಷಗಳು ಒಂದು 20-30 ಸ್ಥಾನಗಳನ್ನು ಗೆದ್ದು DMK ಜೊತೆ ಮೈತ್ರಿ ಮಾಡ್ಕೊಂಡು ಮತ್ತೊಮ್ಮೆ ಅವರೇ ಅಧಿಕಾರಕ್ಕೇರುವಂಥ ಸಾಧ್ಯತೆಗಳು ಸೃಷ್ಟಿಯಾದರೆ, ಯಾಕೆಂದರೆ ಯುವ ನಾಯಕರತ್ತ ಮತದಾರರ ಒಲವು ಕೂಡ ಇದೆ. ಈ ಹಳೆಯ ರಾಜಕಾರಣಿಗಳು ಅವರ ಎಂದಿನ ಹೊಲಸು ರಾಜಕಾರಣ, ಎಂದಿನ ಅವರ ಭ್ರಷ್ಟಾಚಾರ, ಅವ್ರದೇ ಕಿತ್ತಾಟ, ಅವ್ರದೇ ಕಿರುಚಾಟ, ಕೂಗಾಟ ನೋಡಿ ನೋಡಿ ಮತದಾರರಿಗೂ ಸಾಕಾಗಿದೆ. ಯುವ ಮುಖಗಳನ್ನು ಬಯಸ್ತಾ ಇದ್ದಾರೆ. ಅದು ದೇಶದಲ್ಲೇ ಕಾಣ್ತಾ ಇದೆ. BJP ಈಗ ತನಗೆ ಎಡವಿದ್ದು ಅರಿವಾಗಿದೆಯಾ BJPಗೀಗ? ಈಗ ಏನೋ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ?
ಅಣ್ಣಾಮಲೈ ಬಿ ಜೆ ಪಿಯಲ್ಲೇ ಉಳಿತಾರಾ? ಎಲ್ಲ ಪ್ರಶ್ನೆಗಳು ಇದ್ದಾವೆ. ಹೊರಗಡೆ ಬಂದು ಅವರು ಹೇಳಿಕೆ ಕೊಡುವವರೆಗೂ ಇಲ್ಲ ನಾನು ಬಿ ಜೆ ಪಿಯಲ್ಲೇ ಇರ್ತೀನಿ, ಬಿ ಜೆ ಪಿಗೆ ಬೆಂಬಲ ಕೊಡ್ತೀನಿ, ಕೊನೆವರೆಗೂ ಬಿ ಜೆ ಪಿ ಜೊತೆಗೇನೆ ಮುಂದುವರಿತೀನಿ ಅಂತ ಸಂಪೂರ್ಣವಾಗಿ ಹೇಳೋವರೆಗೂ ಕೂಡ ಈ ಚರ್ಚೆಗಳು ಮುಂದುವರೆದೇ ಇರ್ತವೆ. ಯಾಕೆಂದರೆ ಆ ರೀತಿ ರಾಜಕೀಯದ ಒಂದು ವಾತಾವರಣ ಇದೆ. ಯುವಕರತ್ತ ರಾಜಕಾರಣ ವಾಲ್ತಾ ಇದೆ. ಈಗ ಅಣ್ಣಾಮಲೈ ತಮಿಳುನಾಡಿನಲ್ಲಿ ಇಲ್ಲ. ಮುಂದಿನ ದಿನಗಳಲ್ಲಿ ಅವರ ಪಾತ್ರ ಏನು ಅನ್ನೋ ಪ್ರಶ್ನೆಗಳಂತೂ ಮೂಡಿದವೆ. ಎಲ್ರಿಗೂ ಅನಿಸ್ತಾ ಇರೋದು ಅಣ್ಣಾಮಲೈ ತಮಿಳುನಾಡು ರಾಜಕಾರಣಕ್ಕೆ ಬಿ ಜೆ ಪಿಯಿಂದ ಬೇಕಿತ್ತು, ಅವರೇ ರಾಜ್ಯಾಧ್ಯಕ್ಷರಾಗಿರಬೇಕಿತ್ತು, ಅವ್ರನ್ನ ಬಿಟ್ಟು ಬಿ ಜೆ ಪಿ ತಪ್ಪು ಮಾಡಿದೆ ಅಂತ. ನೋಡೋಣ ಮುಂದೆ ಏನಾಗುತ್ತೆ. ಮತ್ತಷ್ಟು ಅಪ್ಡೇಟ್ಸ್ಗಳನ್ನು ನಿಮಗೆ ಕೊಡ್ತಾ ಇರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.